ವೀಕ್ಷಕರ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಈ 101 ನೆನಪುಗೆ ಸ್ವಾಗತ ಸುಸ್ವಾಗತ. ಈ ಸರಣಿ ನನಗೆ ತುಂಬಾ ವಿಶೇಷ. ನನ್ನ ತವರೂರಲ್ಲಿದ್ದೀನಿ, ಮೈಸೂರಲ್ಲಿದ್ದೀನಿ. ಇದು ಒಂದು ಅತ್ಯದ್ಭುತವಾದ ಬೀದಿ. ನಾನೊಂದು ನನ್ನ ಫ್ಲ್ಯಾಶ್ ಬ್ಯಾಕ್ ಹೇಳ್ಬಿಟ್ಟು ನಾನು ಮೇನ್ ಸ್ಟ್ರೀಮಿಗೆ ಬರ್ತೀನಿ. ಇದೆಲ್ಲ ಕವರ್ ಮಾಡಿಬಿಟ್ಟಿದೆ ಮೋರಿ. ಇದು ಮೈಸೂರು ಸರಸ್ವತಿಪುರಮು. ಇಲ್ಲೇ ನಮ್ಮ ಮನೆ ಇತ್ತು. ನನ್ನನ್ನು ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ ಒಬ್ಬರು ವೇಣು ಅಂತ ಇದ್ದರು. ಅವ್ರು ಯಾವಾಗಲೂ ಸೈಕಲಲ್ಲಿ ಕರ್ಕೊಂಡು ಹೋಗ್ತಾ ನನ್ನನ್ನು ಇಲ್ಲಿ ಬೀಳಿಸ್ಬಿಡ್ತೀನಿ ಅಂತ ಎದುರಿಸೋರು. ಈ ಮೋರಿ ಅಂದರೆ ನಾನು ಫಸ್ಟ್ ಅದೇ ಜ್ಞಾಪಕ ಬರುತ್ತೆ. ಇವಾಗ ವಿಷಯಕ್ಕೆ ಬರ್ತೀನಿ. ಇಲ್ಲಿ ನಾನು ಬಂದಿರೋದು ಒಂದು ಒಳ್ಳೆ ಸರಣಿ ಮಾಡೋದಕ್ಕೆ. ಆ ಸರಣಿ ಯಾರ್ದು? ಇವಾಗ ಅವ್ರ ಮನೆ ತೋರಿಸ್ತೀನಿ. ಈ ರೋಡ್ನಲ್ಲಿ ಆ ಧೀಮಂತ ದಿಗ್ಗಜ ಹಿರಿಯ ಹೆಮ್ಮೆಯ ಅದ್ಭುತವಾದ ಕಲಾವಿದ ಇದ್ದಂಥ ಮನೆ, ಓಡಾಡ್ದಂಥ ಬೀದಿ. ಆ ಕಾಣಿಸ್ತಿದೆ ನೋಡಿ ಕಟ್ಟೆ. ಆ ಕಟ್ಟೆ ಮೇಲೆ ಯಾವಾಗಲೂ ಕೂತ್ಕೊಳ್ಳೋರು. ನಿಮ್ಮಂಥ ಯಾರೇ ಅಭಿಮಾನಿಗಳು ಬಂದರೂ ಅಲ್ಲಿ ಕೂತ್ಕೊಂಡು ಅವ್ರು ಮಾತಾಡೋರು. ಸೊ ಈ ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮನೆ ಮುಂದೆ ಅವರ ಹೆಸರು ಕೂಡ ಇದೆ. ನಮ್ಮ ಚಾಮಯ್ಯ ಮೇಸ್ಟ್ರಿನ ಮನೆ, ನಮ್ಮ ಶ್ರೀ ಅಶ್ವಥ್ ಅವರ ಮನೆ. ಅಶ್ವಥ್ ಸರ್ ಅವ್ರ ಮನೆ, ಅವರ ಕೂತ್ಕೋತಾ ಇದ್ದಿದ್ದ ಕಟ್ಟೆ, ಇದೆಲ್ಲ ನೋಡಿದ್ರಿ. ಆದರೆ ನಾನು ಸಂದರ್ಶನ ಮಾಡ್ತಿರೋದು ಈ ವ್ಯಕ್ತಿಗೆ ಸಂಬಂಧಪಟ್ಟಿದ್ದೆ, ಇವ್ರಿಗೆ ಸಂಬಂಧಪಟ್ಟಿದ್ದೆ. ಆದರೆ ಈ ಮನೆಯಲ್ಲ. ಇಲ್ಲಿಂದ ಸ್ವಲ್ಪ ಮುಂದೆ ಬಂತು ಅಂತಂದರೆ ಅಲ್ಲೇ ನೋಡಿ ಎದುರುಗಡೆ ಅಲ್ಲಿ ಕಾಣ್ತಾ ಇದ್ದಾರೆ ಒಂದು ಮನೆ. ನಾನು ಸಂದರ್ಶನ ಮಾಡ್ತಾ ಇರೋ ಅತಿಥಿ ಇಲ್ಲಿದ್ದಾರೆ. ಆ ಮನೆಗೆ ಸಂಬಂಧಪಟ್ಟವ್ರೆ, ಅಶ್ವಥ್ ಅವ್ರಿಗೆ ಸಂಬಂಧಪಟ್ಟವ್ರೆ. ಆದರೆ ಈ ಮನೆಯಲ್ಲಿದ್ದಾರೆ. ಇವರು ವಿಜಯಮ್ಮ ಅಂತ, ನಮ್ಮ ಅಶ್ವಥ್ ಸರ್ ಅವರ ಮುದ್ದಿನ ಮಗಳು. ಶಂಕರ್ ಅಶ್ವಥ್ ಅವರ ಸಂದರ್ಶನಗಳನ್ನ ಸಾಕಷ್ಟು ಸರಿ ನೋಡಿದ್ದೀರಾ. ನನಗೂ ಕೂಡ ಅವ್ರದ್ದು ಮಾಡಬೇಕು ಅಂತ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀನಿ. ಆದರೆ ನನಗೆ ಕುತೂಹಲ ಅನಿಸಿದ್ದು ಅವರ ಹೆಣ್ಣು ಮಗಳನ್ನ, ಅಶ್ವಥ್ ಅವರ ಮುದ್ದಿನ 2ನೇ ಮಗಳು ಇವ್ರನ್ನ ಮಾತಾಡ್ಸೋಣ ಅಂತ. ಇನ್ಫ್ಯಾಕ್ಟ್ ನಾನು ಅಶ್ವಥ್ ಅವ್ರಿಗೆ ಒಬ್ಬ ಹಿರಿಯ ಮಗ ಕೂಡ ಇದ್ದಾರೆ, ಸುಬ್ಬು ಕೃಷ್ಣ ಅಂತ. 3 ವರ್ಷಗಳ ಹಿಂದೆನೇ ಅವ್ರನ್ನ ಹುಡುಕಿ ಅವ್ರನ್ನ ಸಂದರ್ಶನ ಮಾಡಬೇಕು ಅಂತ ಎಲ್ಲವೂ ತಯಾರಿ ಮಾಡ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಅವ್ರನ್ನ ಮೀಟ್ ಮಾಡಿರೋ ದೃಶ್ಯನೂ ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಈಗ ಬನ್ನಿ ನಮ್ಮ ವಿಜಯಮ್ಮ ಅವ್ರ ಮನೆಗೆ ಹೋಗೋಣ. ಅಶ್ವಥ್ ಅವ್ರ ಮಗಳು ಹೇಗಿದ್ದಾರೆ, ಯಾಕೆಂದರೆ ಗಂಡು ಮಗನ ನೋಡಿದ್ದೀವಿ, ಹೆಣ್ಮಗಳು ಹೇಗಿದ್ದಾರೆ ಅಂತ ನೋಡೋಣ. ಡಾಕ್ಟರ್ ಕೆ ನರಸಿಂಹಮೂರ್ತಿ, ಎ ವಿಜಯ, ಎಸ್ ಚಿತ್ರ, ವಿಕೃತಿ. ವಾವ್. ಅಮ್ಮ ನಮಸ್ಕಾರ. ನಮಸ್ತೆ, ಬನ್ನಿ. ನಮಸ್ಕಾರ. ನಮ್ಮ ಸ್ನೇಹಿತರೆ, ಅಮ್ಮ ಬನ್ನಿ. ನಮ್ಮ ಅಶ್ವಥ್ ಸರ್ ಅವರ ಪ್ರೀತಿಯ ಮಗಳು ವಿಜಯಮ್ಮ ಅವರು. ಅಮ್ಮ ನಮಸ್ಕಾರ. ನಮಸ್ತೆ. ತುಂಬ ಥ್ಯಾಂಕ್ಸ್. ನಿಮ್ಮನ್ನು ಸಂದರ್ಶನ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ತಂದೆಯವ್ರ ಥರನೇ ಕಾಣ್ತೀರಾ ನೀವು. ಅಯ್ಯೋ, ಯಾಕೆಂದ್ರೆ ನಿಮ್ಮನ್ನು ನೋಡಿರೋದು ಅಪರೂಪ. ನಾವು ನೋಡಿಲ್ಲ ನಾವೆಲ್ಲೂ ಜಾಸ್ತಿ ನಿಮ್ಮನ್ನು. ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಮದುವೆ ಆದಮೇಲೂ ಕೆಲವು ವರ್ಷ ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಸಂಸಾರ ದೊಡ್ಡದಾದ್ಮೇಲೆ ನಾವು ಬೇರೆ, ಅವ್ರು ಬೇರೆ. ಸರಿ, ಮತ್ತೊಂದರೆ ಇಲ್ಲ. ಆದರೆ ನಿಮ್ಮ ಮೂಲಕ, ಅಂದರೆ ನಿಮ್ಮ ಮೂಲಕ ನಿಮ್ಮ ತಂದೆಯವರ ಕತೆ ಕೇಳಬೇಕು, ಅವರ ಜೀವನದ ಅನುಭವಗಳನ್ನ ಕೇಳಬೇಕು, ನಿಮ್ಮ ಹಾಗೂ ಅವರ ಒಡನಾಟ ಕೇಳಬೇಕು ಅಂತ ತುಂಬ ಆಸೆ. ಸೊ ನಮಗೆ ದಯವಿಟ್ಟು ನಿಮ್ಮ ತಂದೆಯವರ ನೆನಪಿನ ಊರುಗಳಿಗೆ ಕರ್ಕೊಂಡೋಗಿ ನಿಮ್ಮ ಮನೆ ಒಳಗೆ ಬರ್ತೀವಿ. ಹಾಗೆ ಎಲ್ಲ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಎಲ್ಲ ಅಶ್ವಥ್ ಅವರ ಅಭಿಮಾನಿಗಳು ನೋಡ್ತಾ ಇದ್ದಾರೆ, ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೆ ಎಷ್ಟು ಜ್ಞಾಪಕ ಇದೆಯೋ ಅಷ್ಟು ಹೇಳ್ತೀನಿ. ಓಕೆ ಸ್ನೇಹಿತರೆ, ಸ್ವಾಗತ ನಮ್ಮ ಅಶ್ವಥ್ ಸರ್ ಅವರ ಮಗಳ ಮನೆಗೆ, ಅವರ ಮನಸ್ಸಿಗೆ ಸ್ವಾಗತ. ಬನ್ನಿ ಒಳಗಡೆ ಹೋಗಿ ಅದ್ಭುತವಾಗಿರುವ ಅಶ್ವಥ್ ಅವರ ವಿಚಾರಗಳು ಮಾತಾಡೋಣ. ಬನ್ನಿ ಸ್ನೇಹಿತರೆ. ದಯವಿಟ್ಟು. ಅದಕ್ಕೆ ನಮ್ಮ ತಂದೆಗೆ ಅಶ್ವಥ್ ನಾರಾಯಣ ಅಂತ ಹೆಸರಿಟ್ಟಿದ್ದಾರೆ. ಅಪ್ಪ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ 1-1.5 ವರ್ಷದ ಮಗುನ ಎಲ್ಲರೂ ಮುದುಕಿ ಮಗು ಅಂತ ಆಡ್ಕೊಂಡು ಹೋಗ್ತಾ ಇದ್ರಂತೆ. ನಮ್ಮಪ್ಪ ಹುಟ್ಟಿದಾಗ 10 ವರ್ಷದ ಮೇಲೆ ಹುಟ್ಟಿದ್ರು ಅಂತ.